ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ್ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ಹೋಗ್ಬಿಡೋಣ ಚಡಾಪಡ ಅಪ್ಡೇಟ್ಸ್ಗೆ ಬೇಕಾ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹಂಗೆ ಮಗ ಪಟ್ 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 ನನಗೆ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬರಬೇಕು ಅಂದರೆ ವಿಡಿಯೋ ಹಾಕ್ದಂಗೆ ಪಟ್ ಪಟ್ ಅಂತ. ಮೊದಲನೇ ಅಪ್ಡೇಟು, ನಮ್ಮ RCB ಆಕ್ಷನ್ಗೆ ಹಾಕಿದ ವಿರಾಟ್ ಕೊಹ್ಲಿ ಅವರನ್ನು ಮಾಕ್ ಆಕ್ಷನಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಮಾಕ್ ಆಕ್ಷನಲ್ಲಿ ಇದ್ರ ವಿಡಿಯೋ ಆ್ಯಕ್ಚುಲಿ ಈಚೆ ಕಡೆ ಬಂದಿರಲಿಲ್ಲ. ಇವತ್ತು RCB ರಿಲೀಸ್ ಮಾಡಿದೆ ಸುಮ್ಮನೆ ತಮಾಷೆಗೆ. ವಿರಾಟ್ ಕೊಹ್ಲಿ ಇನ್ ಕೇಸ್ ಏನಾದರೂ ಆಕ್ಷನ್ಗೆ ಬಂದರು ಅಂತಂದರೆ ಏನಾಗ್ಬೋದು, ಎಷ್ಟು ಕೋಟಿಗೆ ಹೋಗ್ಬೋದು ಅಂತ ಸುಮ್ಮನೆ ಆಕ್ಷನ್ಗೆ ಹಾಕಿದ್ರೆ ಅವ ಕಿರ್ಚಾಡಿ ಕೂಗಾಡಿ ಅಲ್ಲಿ ಬೆಳಗಾವಿಯಲ್ಲಿ ಅಂತೂ ಅವನ ಅಜ್ಜಿ 120 ಕೋಟಿನೂ ಕೊಟ್ಬಿಡ್ತೀವಿ, ವಿರಾಟ್ ಕೊಹ್ಲಿ ಒಬ್ಬರೇ ಸಾಕು ನಮಗೆ ಅನ್ನೋ ಥರ ಇದ್ದಾರೆ ಮಗ ಅಲ್ಲಿ ಎಲ್ಲರೂ. ಸೊ ಆ ಥರ ಫ್ಲೋಲ್ಲಿ ಕಾಣಿಸ್ಕೊಂಡಿದ್ದು ಎಲ್ಲರೂ ಸಪೋರ್ಟಿವ್ ಆಗಿದ್ರು ಅಲ್ಲಿ. ಒಂಥರ ಅಲ್ಲಿ ಆಕ್ಷನೇ ನಡೀಲಿಲ್ಲ, ಎಲ್ಲ RCBಗೆ ಸಪೋರ್ಟಿವ್ ಆಗೇನೆ ಇದ್ರು. ವಿರಾಟ್ ಕೊಹ್ಲಿ RCBಗೆ ಬೇಕು ಅಂತ. ಹಂಗೂ 32 ಕೋಟಿಗೆ RCBಗೆ ಬರ್ತಾರೆ ವಿರಾಟ್ ಕೊಹ್ಲಿ ಅವರು. ಡೆಲ್ಲಿ ಕ್ಯಾಪಿಟಲ್ಸ್ ಬಿಡ್ ಮಾಡ್ತಾರೆ, RTM ಕಾರ್ಡ್ನ ಇರ್ತಾರೆ. ಆಮೇಲೆ 35 ಕೋಟಿಗೆ ಮತ್ತೆ ತಿರ್ಗಾ ಬಿಡ್ ಮಾಡ್ತಾರೆ. ಆಮೇಲೆ 35 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೊಂದ್ಸಲ ಬಿಡ್ ಮಾಡೋ ಅಂತ ಒಂದು ಇದೆಯಲ್ಲ, RTM ಕಾರ್ಡ್ ಎತ್ತಿದ್ರು ಕೂಡ 35 ಕೋಟಿಗೆ ರಿಟೈನ್ ಮಾಡ್ಕೊಂತಾರೆ. ಸೊ 35 ಕೋಟಿ ವರ್ತ್ ವಿರಾಟ್ ಕೊಹ್ಲಿ ಅಂತ ಅರ್ಥ ಈ ಆಕ್ಷನ್ ಪ್ರಕಾರ. ಗೊತ್ತಿಲ್ಲ, ಇದು ಜಾಸ್ತಿ ನನ್ನ ಪ್ರಕಾರ ಆಗೋದಿಲ್ಲ. ವಿರಾಟ್ ಕೊಹ್ಲಿ ಇನ್ ಕೇಸ್ ಆಕ್ಷನ್ಗೆ ಬರೋದಿಲ್ಲ, ಫಸ್ಟ್ ಆಫ್ ಆಲ್ ಬರೋದಿಲ್ಲ. ಬಂದರು ಅಂದರೆ RCB ಬಿಡ್ತಾರೆ, ಯಾರಾದರೂ ಬಿಡ್ತಾರೆ RCB ಫ್ಯಾನ್ಸ್ಗಳು. ವಿರಾಟ್ ಕೊಹ್ಲಿನ ಆಕ್ಷನ್ಗೆ ಹಾಕ್ಬಿಟ್ರು ಅಂತಂದ್ರೆ ಇರಾಬೋರವರೆಲ್ಲ ರೊಚ್ಕೊಂಡು ಮೆಟ್ಕಿಟ್ ತಗೊಂಡು ಹಾಕ್ಬಿಡ್ತಾರೆ RCB ಟೀಮ್ ಮ್ಯಾನೇಜ್ಮೆಂಟಿಗೆ. ಸೊ ಸುಮ್ಮನೆ ಹಂಗೆ ತಮಾಷೆಗೆ ಮಾಡಿದರೆ ಅದರಲ್ಲಿ 35 ಕೋಟಿ ವಿರಾಟ್ ಕೊಹ್ಲಿ RCBಗೆ ರಿಟೈನ್ ಆಗಿದ್ದಾರೆ. ಅಪ್ಡೇಟ್ ಬಿಟ್ಟು ರೋಹಿತ್ ಶರ್ಮಾಗೆ ಗಂಡು ಮಗು ಆಗಿದೆ, ಅಂದರೆ ಅವರ ವೈಫ್ಗೆ ಗಂಡು ಮಗು ಆಗಿದೆ ಅಂತ ನಿನ್ನೆ ರಾತ್ರಿನೇ ಅಪ್ಡೇಟ್ ಬಂತು ಮಗ. ಇದನ್ನು ಒಂದು ಅಪ್ಡೇಟ್ ಮಾಡಬೇಕಾಗಿತ್ತು, ನಿಮಗೆ ಅಪ್ಡೇಟ್ ಮಾಡಿದೆ ಅಷ್ಟೇನೆ. ಕ್ರಿಕೆಟಿಂಗ್ ಆ್ಯಂಗಲ್ ಅಲ್ಲ, ಅವರ ಪರ್ಸ್ನಲ್ ಆ್ಯಂಗಲ್ಲು. ಬಟ್ ಆದ್ರೂ ರೋಹಿತ್ ಶರ್ಮಾ ಫಸ್ಟ್ ಮ್ಯಾಚ್ಗೆ ಏನೋ ಸಿಗಾಬಿಟ್ಟೆ ಡೌಟ್ಫುಲ್. ಇವಾಗ ಆಲ್ಮೋಸ್ಟ್ ಫಸ್ಟ್ ಮ್ಯಾಚ್ ಆಡಲ್ಲ ಅನ್ನೋ ಥರನೇ ಅಪ್ಡೇಟ್ ಬರ್ತಾರೆ. ಸೆಕೆಂಡ್ ಮ್ಯಾಚ್ಗೆ ಹೋಪ್ಫುಲಿ ಅವರು ಬರುವಂಥ ಸಾಧ್ಯತೆ ಇದೆ. ಬಟ್ ಅವ್ರು ಬಂದರು ಅಂತಂದರೆ ಫಸ್ಟ್ ಮ್ಯಾಚಲ್ಲಿ ಏನಾದ್ರು ಬುಮ್ರಾ ಕ್ಯಾಪ್ಟನ್ ಆಗಿಬಿಟ್ಟು ಏನಾದರೂ ಗೆಲ್ಸ್ಬಿಡ್ತು ಅಂದಿದ್ರೆ, ಗೆಲ್ಸಿತ್ತು ಅಂತಂದರೆ ಸೆಕೆಂಡ್ ಮ್ಯಾಚ್ ಅವ್ರು ಬಂದ್ಬಿಟ್ಟು ಅವ್ರ ಕ್ಯಾಪ್ಟನ್ಸಿ ನಿಭಾಯಿಸ್ಬಿಟ್ರು, ಸೋತ್ಬಿಟ್ರು ಅಂತ ಅಂದರೆ ಅವಾಗ ಅದಕ್ಕಿಂತ ಒಂದು ಹಲ್ಟ್ ಆಗುವಂಥದ್ದು ರೋಹಿತ್ ಶರ್ಮಾಗೆ ಇನ್ನೂ ಒಂದು ಇರೋದಿಲ್ಲ. ಸೊ ಹೋಪ್ ಫಾರ್ ದ ಬೆಸ್ಟ್. ರೋಹಿತ್ ಶರ್ಮಾ ಆದಷ್ಟು ಬೇಗ ಬರಲಿ, ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ಟು ಬಾರ್ಡರ್ ಗವಾಸ್ಕರ್ ಟ್ರೋಫಿ, ನಮ್ಮ ಕಿರೀಟ ಹಂಗೆ ತಲೆ ಮೇಲೆ ಬರೋ ಥರ ಆಗಲಿ. ಆ್ಯಂಡ್ WTCಗೂ ಕೂಡ ಕ್ವಾಲಿಫೈ ಆಗೋ ಥರ ಆಗಲಿ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲೇನೆ ನೋಡೋಣ ಹೆಂಗಾಗುತ್ತೆ ಅಂತ. ಇಲ್ಲಿಂದ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೇಕು, ಯಾಕಂದರೆ ಹೊಸ ಬೇಬಿ ಬಂದಿರೋದ್ರಿಂದ ಏನಾದ್ರು ಲಕ್ಕು ತಿರ್ಗಾ ಏನಾದ್ರು ಟರ್ನ್ ಮಾಡುತ್ತಾ ಅಂತ ಕಾದ್ ನೋಡಬೇಕು. ಅಪ್ಡೇಟ್ ನಂಬರ್ 3, ಆಕ್ಷನರು ಫಿಕ್ಸ್ ಆಗಿದ್ದಾರೆ ಮಗ. IPL 2025 ಮೆಗಾ ಆಕ್ಷನ್ಗೆ. ಮೆಗಾ ಆಕ್ಷನ್ನ ಫಾರ್ ದ ಫಸ್ಟ್ ಟೈಮು ಹುಡುಗಿ ಮಾಡ್ತಾ ಇರುವಂಥದ್ದು. ಮಿನಿ ಆಕ್ಷನ್ನ ಲಾಸ್ಟ್ ಟೈಮ್ ಮಾಡಿದ್ದಾರೆ ಮಲ್ಲಿಕಾ ಸಾಗರ್ ಅವರು. ಸೊ ಅವರನ್ನೇ ಇವಾಗ ಮೆಗಾ ಆಕ್ಷನ್ನ ಮಾಡ್ತಾರೆ ಅಂತ ಅಪ್ಡೇಟು ಬಂದಿದೆ ಮಗ. ಮುಂಚೆ ಹೆಂಗಿತ್ತು ಅಂತಂದರೆ ಆಕ್ಷನು ಇಂಡಿಯಾದಲ್ಲಿ ಆಗ್ತಿತ್ತು, ಓವರ್ಸೀಸ್ ಅವ್ರನ್ನ ಫಾರಿನರ್ಸ್ನ ಕರೆಸೋರು ಆಕ್ಷನ್ ಮಾಡೋದಕ್ಕೆ. ಬಟ್ ಇವಾಗ ನೋಡಿ ಹೆಂಗಿದೆ ಅಂತ, ಈಚೆ ತಗೊಂಡೋಗಿದ್ರು ಆಕ್ಷನ್ನ, ಇಂಡಿಯಾದವ್ರನ್ನ ಆಕ್ಷನ್ ಮಾಡ್ತಾಯಿದ್ರು ಹೋಗ್ಬಿಟ್ಟು. ಒಂಥರ ವಿಚಿತ್ರವಾಗಿದೆ ಮುಂಚೆ ಇದ್ದಂಥ IPLಗೂ ಇವಾಗಿರುವಂಥ IPLಗೂ. ಅಪ್ಡೇಟ್ ನಂಬರ್ 4, ಬಾರ್ಡರ್ ಗವಾಸ್ಕರ್ ಟ್ರೋಫಿ ರಿಲೇಟೆಡ್ ಅಪ್ಡೇಟು ಮಗ. ಇಂಜುರಿಗಳ ಕನ್ಸರ್ನ್ ಸಿಕ್ಕಾಪಟ್ಟೆ ಬರ್ತಾ ಇದೆ ನಮ್ಮ ಟೀಮ್ ಇಂಡಿಯಾಗೆ. ಯಾರು ಆಡ್ತಾರೆ ಯಾರು ಆಡೋದಿಲ್ಲ ಅನ್ನೋದೇ ಒಂದು ಕ್ವಶನಲ್ಲಿದೆ. ವಿರಾಟ್ ಕೊಹ್ಲಿ ಬೇರೆ ಏನೋ ಸ್ಕ್ಯಾನ್ಸ್ ಮಾಡಿಸಿದ್ರು, ಇಂಜುರಿ ಆಗಿದೆಯಾ ಆಗಿಲ್ವ ಅನ್ನೋ ಥರ ಒಂದು ಅಪ್ಡೇಟ್ ಬಂದಿತ್ತು. ಆ್ಯಂಡ್ KL ರಾಹುಲ್ಗೆ ಎಲ್ಬೋಗೆ ಬಿದ್ದು ಬಾಲು ಇಂಜುರಿ ಆಗಿದೆ ಅಂತ. ಆ್ಯಂಡ್ ಸರ್ಫರಾಜ್ ಖಾನ್ಗೆ ಎಲ್ಬೋಗೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಅಪ್ಡೇಟ್ ಬಂದಿತ್ತು. ಬಟ್ ಇಬ್ರಿಗೂ ಪೆಟ್ಟಾಗಿದೆ ಅನ್ನೋ ಥರನೇ ಅಪ್ಡೇಟ್ ಬಂದಿರೋದು. ಇಂಜುರಿ ಆಗೋಗ್ಬಿಟ್ಟಿದೆ, ಅವ್ರು ಆಡೋದಿಲ್ಲ ಅನ್ನೋ ಥರ ಅಪ್ಡೇಟ್ ಇಲ್ಲ. ಬಟ್ ಶುಭ್ಮನ್ ಗಿಲ್ ರಿಲೇಟೆಡ್ ಅಪ್ಡೇಟು ಬರ್ತಿದೆ ಮಗ. ಅವ್ರಿಗೇನೋ ಫಿಂಗರ್ ಇಂಜುರಿ ಆಗಿದೆಯಂತೆ ಮಗ. ಪ್ರಾಕ್ಟೀಸ್ ಸೆಷನಲ್ಲಿ ಫೈನಲ್ ಡಿಸಿಷನ್ ವಿಲ್ ಬಿ ಟೇಕನ್ ಸೂನ್ ಆಫ್ ದ ಪಾರ್ಟಿಸಿಪೇಷನ್ ಅಂತ, ಆಫೀಸ್ ಪಾರ್ಟಿಸಿಪೇಷನ್ ಅಂತ ಅಪ್ಡೇಟ್ ಇದೆ ಮಗ. ಸೊ ಶುಭ್ಮನ್ ಗಿಲ್ ಆಡೋದು ಸಿಕ್ಕಾಪಟ್ಟೆ ಡೌಟ್ಫುಲ್ಲು, ಫಿಂಗರ್ ಇಂಜುರಿ ಆಗಿರೋದ್ರಿಂದ. ಹೋಪ್ಫುಲಿ ಆದಷ್ಟು ಬೇಗ ರಿಕವರ್ ಆಗ್ತಾರೆ ಅಂತ ಅನ್ಕೊಂಡಿದ್ರು. 22ನೇ ತಾರೀಕು ಅಷ್ಟೊತ್ತಲ್ಲಿ ಸುಮಾರು ಇಂಜುರಿ ಕನ್ಸರ್ನ್ಸ್ ಇದೆ. ಸೊ ಈ ಇಂಜುರಿ ಕನ್ಸರ್ನ್ಸ್ ಇರೋವಂಥ ಟೀಮು ಯಾವ ಥರ ಒಂಥರ ಔಟ್ಪ್ಲೇ ಮಾಡುತ್ತೆ ಆಸ್ಟ್ರೇಲಿಯನ್ ಟೀಮ್ನ ಅಂತ, ಕ್ವಾಲಿಟಿ ಆಸ್ಟ್ರೇಲಿಯನ್ ಟೀಮ್ನ ಅಂತ ನೋಡಬೇಕು ಮಗ. ಅಪ್ಡೇಟ್ ನಂಬರ್ 5, ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಶಮ್ಮಿ ಅವರ ಚೈಲ್ಡ್ಹುಡ್ ಕೋಚ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗ. ಶಮ್ಮಿ ಹೋಗ್ತಾ ಇದ್ದಾರೆ ಆಸ್ಟ್ರೇಲಿಯಾ ಟೂರಲ್ಲಿ, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇಲ್ಲ ಅಫಿಷಿಯಲ್ ಕನ್ಫರ್ಮೇಷನ್ BCCI ಕಡೆಯಿಂದ ಬಂದಿಲ್ಲ, ಇವರ ಕೋಚ್ ಕಡೆಯಿಂದ ಬಂದಿದೆ ಮಗ. ಸೆಕೆಂಡ್ ಟೆಸ್ಟು ಆದ ಮೇಲೆ ಇವರು ಥರ್ಡ್ ಟೆಸ್ಟಿಗೆ ಅವೈಲೇಬಲ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ. ಬಟ್ ಇವಾಗ ಅವರೇನೋ ಒಳಗಡೆ ಸ್ಕ್ವಾಡ್ ಒಳಗಡೆ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಅಂತ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ. ಬಟ್ ಸಿಕ್ಕಾಪಟ್ಟೆ ಇಂಜುರಿ ಕನ್ಸರ್ನ್ಸ್ಗಳೆಲ್ಲ ಬರ್ತಾ ಇದೆ. ಸೊ ನೋಡೋಣ ಒಳಗಡೆ ಏನಾದ್ರು ಎಂಟ್ರಿ ಕೊಡ್ತಾರೆ. ಮೊಹಮ್ಮದ್ ಶಮಿ ಅಂತ ರಣಜಿ ಟ್ರೋಫಿ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ನೋಡುವ, ಮೊಹಮ್ಮದ್ ಶಮಿ ಏನಾದ್ರು ಎಂಟ್ರಿ ಕೊಟ್ಟರು ಅಂತಂದರೆ 1 ವರ್ಷ ಆದಮೇಲೆ ಎಂಟ್ರಿ ಕೊಟ್ಟಂಗಾಗುತ್ತೆ ಇಂಡಿಯನ್ ಟೀಮಿಗೆ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.